ಏನಿವತ್ತು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅಂತ ರಘು ಮತ್ತು ಶಿವರಾಜ್ ಅವರು ಒಂದು ಮಾಹಿತಿ ಕೊಡ್ತಾರೆ. ಈ ರೀತಿ ಏನೋ ಒಂದು ಸಂಶಯಾಸ್ಪದ ವಸ್ತುಗಳನ್ನು ಏನು ಈ ಒಂದು ತೋಟದ ಮನೇಲಿದೆ, ಇಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿ ಅಲ್ಲೇನೋ ಅಕ್ರಮ ಚಟುವಟಿಕೆ ಮಾಡ್ತಾರೆ ಅಂತ. ಅದ್ರ ಬೇಸಿಸ್ ಮೇಲೆ ನಾವು ಮತ್ತು ಕಮಿಷನರ್ ಸಾಹೇಬರು, ಫುಡ್ ಸೇಫ್ಟಿ ಅವರು ಮತ್ತು ಡ್ರಗ್ ಕಂಟ್ರೋಲರ್ ಮತ್ತು ಡ್ರಗ್ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವರೆಲ್ಲ ಒಂದು ಜಾಯಿಂಟ್ ರೈಡ್ ಮಾಡಿದ್ವಿ. ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿರುವಂತಹ ಔಷಧಿ ಹಾಗೂ ಏನು ಸ್ಪೂರಿಯಸ್ ಮೆಟೀರಿಯಲ್ಸ್ಗಳಿದೆ ಅವೆಲ್ಲ ಸುಮಾರು 6 ಕೋಟಿ ಮೌಲ್ಯದಷ್ಟು ಸಿಕ್ಕಿದೆ. ಅದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಾವು ಮಾಡ್ತಿದ್ವಿ. ಜೊತೆಗೆ ಏನು ಕಮಿಷನರ್ ಸಾಹೇಬರು ಬಂದಿದ್ದಾರೆ ಅವರು ಅವ್ರದ್ದು ಇಲಾಖೆ ವತಿಯಿಂದ ಅದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆ ಮಾಡಿಸ್ತಾರೆ. ಫರ್ದರ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಇವಾಗ ಪ್ರಾಥಮಿಕ ಮಾಹಿತಿ ಏನು ಬಂದಿದೆ, ಸುಮಾರು 1.5 ವರ್ಷದಿಂದ ಇಲ್ಲಿ ಈ ಒಂದು ತೋಟದ ಮನೆಯನ್ನು ಅವರು ಲೀಸ್ಗೆ ಪಡೆದಿದ್ದಾರೆ. ಲೀಸ್ಗೆ ಪಡೆದು 1.5 ವರ್ಷದಿಂದ ಇಲ್ಲಿ ಇದ್ದಾರೆ. ಆ ವ್ಯಕ್ತಿಗಳು ಯಾರ್ಯಾರು ಅನ್ನೋದೆಲ್ಲ ನಾವಿನ್ನೂ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೀವಿ. ಕಾರಣಾಂತರಗಳಿಂದ ನಾವು ಈ ಸದ್ಯಕ್ಕೆ ಮೀಡಿಯಾದವ್ರಿಗೆ ಕೊಡೋಕ್ಕಾಗೋದಿಲ್ಲ. ಇದು ಲೋಕಲ್ ಇಲ್ಲೇ ಇರೋರು ಒಬ್ರದ್ದು ತೋಟದ ಮನೆ. ಅವರು ಬೇರೆಯವ್ರಿಗೆ ಇದನ್ನು ಏನು ಲೀಸ್ಗೆ ಅಂತ ಅವರು ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿಗೆ ಲೀಸ್ಗೆ ಬೇರೆಯವ್ರಿಗೆ ಕೊಟ್ಟಿರೋವಂಥದ್ದು. ಅವೆಲ್ಲ ಫರ್ದರ್ ಇನ್ನು ಇನ್ವೆಸ್ಟಿಗೇಷನ್ ಡೀಟೇಲಾಗಿ ಮಾಡಬೇಕಾಗಿದೆ. ಈ ಸದ್ಯಕ್ಕೆ ಏನು ಡ್ರಗ್ಸು, ಯಾವ ರೀತಿ ಮಾಡ್ತಿರೋದು ಅನ್ನೋದನ್ನ ಕಮಿಷನರ್ ಸಾಹೇಬರು ಮಾಹಿತಿ ಕೊಡ್ತಾರೆ. ಆ ವ್ಯಕ್ತಿ ಸಿಕ್ಕಿದ್ದಾರೆ ಸರ್? ಅದಿನ್ನೂ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಏನಿವತ್ತು ಒಂದು ಪೊಲೀಸ್ ಟಿಪ್ ಆಫ್ ಮೇಲೆ ಇಲ್ಲಿ ಒಂದು ಸ್ಪೂರಿಯಸ್ ಡ್ರಗ್ಸ್ ಅಂದರೆ ಒಂದು ಕಂಪ್ನಿ ಹೆಸರು ಬಳಸ್ಕೊಂಡು ಆ ಒಂದು ಔಷಧ ತಯಾರು ಮಾಡೋದು ಇವತ್ತು ಒಂದು ಪೊಲೀಸರು ಟಿಪ್ ಆಫ್ ಕೊಟ್ಟ ಮೇಲೆ ಇವತ್ತು ದೊಡ್ಡೇರಿ ಗ್ರಾಮದಲ್ಲಿ ಒಂದು ತೋಟದ ಮನೆಯಲ್ಲಿ ಅಲ್ಲಿ ಒಂದು ಇನ್ಸ್ಪೆಕ್ಷನ್ ಡ್ರೈವ್ ಮಾಡಿದಾಗ ಸುಮಾರು ಒಂದು 4.25 ಕೋಟಿಯಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿರೋದು ಒಂದು 4.25 ಕೋಟಿಯಿಂದ 4.25 ಕೋಟಿವರೆಗೂ ವಿವಿಧ ರಾಜ್ಯಗಳಿಂದ ಕಡಿಮೆ ಬೆಲೆ ಬಾಳುವ ಮೆಡಿಸನ್ಸ್ನ ತಗೊಂಡು ಬಂದು ಇಲ್ಲಿ ಆ ಬಾಟ್ಲನ್ನು ಇಟ್ಟು ನೆಕ್ಸ್ಟು ಫೈಸರ್ ಅನ್ನೋ ಕಂಪ್ನಿ, ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಹೆಸರಲ್ಲಿ ಲೇಬಲ್ ಅವರೇ ಮಾಡ್ಕೊಂಡು ಅದಕ್ಕೆ ಅಂಟಿಸ್ಬಿಟ್ಟು ಇದು ಮಾರಾಟ ಮಾಡಲಿಕ್ಕೆ ಕ್ರಮ ತಗೊಂತಿದ್ವಿ. ಇದು 1 ವರ್ಷದಿಂದ ಈ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಅದು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಅದು ಗೊತ್ತಾಗಬೇಕಾಗಿದೆ. ಇಲ್ಲಿವರೆಗೂ ಎಷ್ಟು ದಿನದಿಂದ ಮಾಡ್ತಿದ್ದಾರೆ ಮತ್ತು ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಇಲ್ಲಿವರೆಗೂ 4.25 ಕೋಟಿಯಷ್ಟು ಮೌಲ್ಯದ ಇದನ್ನು ಅಂದಾಜು ಮಾಡಿಸಿದ್ದಾರೆ. ಸರ್, ಯಾವ ಥರ ಔಷಧಿ ಸರ್ ಅದು? ಅಂದರೆ ಡ್ರಗ್ಸೇ ನಕಲಿನ ಅಥವಾ ಲೇಬಲ್ಗಳು ಮಾಡ್ತಿದ್ದು ನಕಲಿನ, ಹೇಗೆ ಸರ್? ಅಲ್ಲ, ಡ್ರಗ್ಸ್ ಅಂದರೆ ಈಗ ಏನಾಗುತ್ತೆ, 600 ರೂಪಾಯಿಗೆ ಆ ಡ್ರಗ್ಸು ಸಿಗುತ್ತೆ. ತಿರ್ಗಾ ಇಂಟರ್ನ್ಯಾಷನಲ್ ಕಂಪ್ನಿಗೆ ಹೋದರೆ ಅದು 6,000ರಿಂದ 7,000 ರೂಪಾಯಿನೂ ಆಗ್ತದೆ. ಸೊ ಈಗ ಅಂದರೆ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇರ್ತದೆ, ಬಟ್ ಆ ಕಂಪ್ನಿದಿರಲ್ಲ ಅಂದರೆ ಅದಕ್ಕೆ ನಾವು ಸ್ಪೂರಿಯಸ್ ಅಂತ ಹೇಳ್ತೀವಿ. ಈಗ ಯಾವ ರೀತಿ ಅಂದರೆ ಈಗ ಕೆಮಿಕಲ್ ಕಾಂಪೋಸಿಷನ್ ಈಗ ನೋಡಿದಾಗ ಒಂದು ಎರಡರಲ್ಲಿ ಕೆಮಿಕಲ್ ಕಾಂಪೋಸಿಷನ್ನು ಸೇಮ್ ಇದೆ. 6,000 ರೂಪಾಯಿ 7,000 ರೂಪಾಯಿ ಡ್ರಗ್ಸಲ್ಲೂ ಅದೇ ಕಾಂಬಿನೇಷನ್ ಇದೆ, 600 ರೂಪಾಯಿ 700 ರೂಪಾಯಲ್ಲಿ ಅದೇ ಕಾಂಬಿನೇಷನ್ ಇದೆ. ಸೊ 600 ರೂಪಾಯಿ ಬಾಟ್ಲಿ ತಂದುಬಿಟ್ಟು 6,000 ರೂಪಾಯಿ ಅಂದರೆ ಬಾಟ್ಲು ವಿನ್ಯಾಸಗಳು ಚೇಂಜ್ ಇರುತ್ತೆ. ಸೊ ಆ ಬಾಟ್ಲನ್ನು ಆ ಡಿಸೈನಿಗೆ ಮಾಡ್ಕೊಂಡು 600 ರೂಪಾಯಿದು ಇದು ಮಾಡ್ಕೊಂಡು ಇವನು 6,000 ರೂಪಾಯಿ 7,000 ರೂಪಾಯಿ ಅಂತ ಲೇಬಲಿಂಗ್ ಮಾಡ್ತಿದ್ದ. ಇದು ಆ್ಯಂಟಿಬಯೋಟಿಕ್ ಬರುತ್ತೆ. ICUಲಿ ಈ ಒಂದು ಡ್ರಗ್ಸ್ನ ಯೂಸ್ ಮಾಡ್ತಾರೆ. ನೀವು ಹೇಳಿದ್ರೆ 1.5 ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಕಡೆಗಳು ಈಗ ಇದು ಆಲ್ರೆಡಿ ಮಾರಾಟ ಮಾಡಿರ್ತಾರೆ. ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತು? ಈಗ ಅದೇ ತನಿಖೆಯಲ್ಲಿ ಈಗ ಅವರು ಹೇಳಬೇಕು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಒಂದು ಇದು ಅಂತ. ಇನ್ನೊಂದು 2 ಇನ್ಸ್ಟಿಟ್ಯೂಷನ್ ಅವರು ಮಾಹಿತಿ ತಗೊಂಡಿದ್ದಾರೆ, ಅಲ್ಲಿ ಇನ್ವಾಯ್ಸ್ ಇತ್ತು. ಸೊ ಅದು ತನಿಖೆ ಮುಂದುವರಿಯುತ್ತೆ. ಅಂದರೆ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಮಾರಾಟ ಮಾಡಿದ್ದಾರೆ, ಅವೆಲ್ಲ ಇನ್ನೂ ತನಿಖೆಯಿಂದ ಗೊತ್ತಾಗಬೇಕಾದ್ರೆ. ಇವರು ಈ ಲೋಕಲ್ ಡ್ರಗ್ಸ್ಗಳನ್ನ ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಿದ್ರು ಸರ್? ಒಂದು ತೆಲಂಗಾಣದಿಂದ ಮಾಡ್ತಿದ್ರು, 2 ಡ್ರಗ್ಸ್ ಹಿಮಾಚಲ್ ಪ್ರದೇಶದಿಂದ ಮಾಡ್ತಾಯಿದ್ರು. ಅಲ್ಲಿಂದ ತರಿಸ್ಕೊಂಡು 600-700 ರೂಪಾಯಿದು ಫೈಸರ್ ಅನ್ನೋದು ಅದು ಇಂಟರ್ನ್ಯಾಷನಲ್ ಕಂಪ್ನಿ, ಅವರ ಬ್ರ್ಯಾಂಡಲ್ಲಿ ಮಾರ್ತಾಯಿದ್ರು. ಎಲ್ಲೆಲ್ಲ ಸಪ್ಲೈ ಮಾಡ್ತಿದ್ರು ಇಲ್ಲಿಂದ? ಇಲ್ಲ, ಅದು ಗೊತ್ತಾಗಬೇಕು, ಈಗ ನೆಕ್ಸ್ಟ್ ಗೊತ್ತಾಗುತ್ತೆ. ಶ್ರೀನಿವಾಸ್ ಅಂತ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ನಾವಿದು ಮಾಹಿತಿ ಕೊಡ್ತೀವಿ. ಈ ಥರ ಡ್ರಗ್ಗಲ್ಲಿ ಬೇರೆ ಕಡೆ ಸಪ್ಲೈ ಆಗಿದೆ ಮಾಹಿತಿ ರೀಫಿಲ್ ಅಂತ ಹೇಳ್ತಾರೆ. ಕಡಿಮೆ ಅಮೌಂಟ್ ಬಂದಿರ್ತಾರೆ, ರೀಫಿಲ್ ಮಾಡ್ತಾರೆ. ಬೇರೆ ಇವರೇನಾದ್ರು
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.